ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಾನಿವತ್ತು ತೋರಿಸ್ತಾ ಇರೋದು GKVKಲಿ ಕೃಷಿ ಮೇಳ. ನಿಮ್ಮೆಲ್ಲರಿಗೂ ಗೊತ್ತೇ ಇರುವಂಥದ್ದು. ತುಂಬ ಖುಷಿಯಾಗುತ್ತೆ ಕೃಷಿ ಮೇಳನ ನೋಡೋಣ ಅಂತ. ಮಕ್ಕಳು ನಾವೆಲ್ಲ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ಬೇಸರವಾಯಿತು. ಯಾಕೆಂದರೆ ಪಾರ್ಕಿಂಗ್ಗೆ ಜಾಗನೇ ಉಂಟಾವು. ಕೃಷಿ ಮೇಳಕ್ಕೆ ಹೋಗೋದೇ 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ದೂರ. ನೋಡಿ, ಬಸ್ಸಲ್ಲಿ ಬರೋರ್ಗಾದರೆ ಎಷ್ಟು ತೊಂದರೆ ಆಗುತ್ತೆ. ಬಸ್ ಇಳಿದು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಹಾಗೆ ನಾವು ಕಾರಲ್ಲಿ ಹೋಗಿದ್ವಿ. ಕಾರಲ್ಲಿ ಹೋದ್ರೂ ಕಾರ್ ನಿಲ್ಲಿಸ್ಬಿಟ್ಟು 1.5 ಕಿಲೋಮೀಟ್ರ್ ನಡ್ಕೊಂಡು ಕೃಷಿ ಮೇಳ ನೋಡೋಕ್ಕೆ ಹೋಗಬೇಕು. ಮತ್ತು ಅಲ್ಲಿ ಬಸ್ ಬಿಟ್ಟಿದ್ದಾರೆ. 3 ಬಸ್ಸು 2 ಬಸ್ ಇರೋದು. ಅಲ್ಲಿ ನೋಡಿದ್ರೆ ಸಾವಿರಾರು ಜನ. ಹೇಗಾಗುತ್ತೆ ಎಲ್ಲರೂ. ಮತ್ತು ಹಂಗೂ ಹಿಂಗೂ ಮಾಡಿ ಮುಂದಕ್ಕೆ ಬಂದ್ವಿ. ಬಸ್ಸು ಇಲ್ಲಿ ಸನ್ಫ್ಲವರ್ ಇದೆಯಲ್ಲ, ಅಲ್ಲಿಂದ ಬಸ್ ಹೋಗುತ್ತೆ. ಸನ್ಫ್ಲವರ್ ಎಲ್ಲ ಸೂರ್ಯನ ಕಡೆಗೆ ತಿರುಗಿ ತುಂಬ ಚೆನ್ನಾಗಿತ್ತು. ಅದರಿಂದ ಮುಂದಕ್ಕೆ ಹೋದರೆ ನಾಟಿ ಕೋಳಿ ಹುಂಜ ಇತ್ತು. ಈ ಹುಂಜ ಒಂದಕ್ಕೆ 2,000 ರೂಪಾಯಿ ಅಂತೆ. ನಾವು ರೇಟ್ ಕೇಳಿದ್ವಿ, ನೋಡ್ಕೊಂಡು ಸುಮ್ಮನೆ ಬಂದ್ವಿ. ಹಾಗೆ ಕೆಳಗಡೆ ಇನ್ನು ಬ್ಲ್ಯಾಕ್ ಕಲರು ಮತ್ತು ಹುಂಜ ಕೋಳಿ ಎಲ್ಲ ಇತ್ತು. ಒಂದು ಕೋಳಿಗೆ 2,000 ರೂಪಾಯಿ ಹೇಳಿದ್ರು. ಹಾಗೆ ಮತ್ತು ಇನ್ನು ಮುಂದೆ ಹೋದರೆ ಫಿಶ್ಗಳು ಇತ್ತು. ಮತ್ತು ಇದು ನೋಡಿ, ನಾಟಿ ಕೋಳಿ ಹುಂಜ ದಪ್ಪದಿದೆ. ಹಾಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಹಸು ಇದೆ. ಹಸುನ ನೀವೆಲ್ಲ ಹೋದ ಕಾಲದಲ್ಲಿ ನೋಡಿರ್ತೀರ. ಕೆಲವ್ರು ಈ ಕಾಲದವ್ರು ಗೊತ್ತಿರಲ್ಲ. ಹಸುನ ಕಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಳ್ಕಲ್ ಥರ ಮಾಡಿಬಿಟ್ಟು ಅಲ್ಲಿ ಕೊಬ್ಬರಿ ಹಾಕ್ಬಿಟ್ಟು ಕೊಬ್ಬರಿ ತಿರುಗಿಸ್ತಾ ಇರ್ತಾರೆ. ಅಲ್ಲಿ ಎಣ್ಣೆ ಉತ್ಪತ್ತಿ ಆಗುತ್ತೆ. ಇದನ್ನು ಹೋದ ಕಾಲದಲ್ಲೆಲ್ಲ ಈ ಥರ ಮಾಡ್ತಾಯಿದ್ದು. ಹಸು ತಿರುಗಿಸ್ತಾಯಿದ್ರು, ಎಣ್ಣೆ ಉತ್ಪತ್ತಿ, ಕೊಬ್ಬರಿ ಎಣ್ಣೆ ಉತ್ಪತ್ತಿ ಆಗ್ತಾಯಿತ್ತು. ಆದರೆ ಇವಾಗ ಎಲ್ಲೂ ಸಿಗಲ್ಲ. ಇಲ್ಲಿ ಕೃಷಿ ಮೇಳ ಅಂತ ಇದನ್ನು ರೆಡಿ ಮಾಡಿದ್ದಾರೆ ನೋಡಿ. ಹಸುನ ತಿರುಗಿಸ್ತಾ ಇದ್ದರೆ ಮಧ್ಯದಲ್ಲಿ ಕೊಬ್ಬರಿ ಹಾಕ್ಬಿಟ್ಟು ಎಣ್ಣೆ, ಅದು ತಾನಾಗೇ ಎಣ್ಣೆ ಬರುತ್ತೆ. ಅದರಿಂದ ಮುಂದೆ ಹೋದರೆ ತುಂಬ ದಪ್ಪು ಹಸು ಇತ್ತು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಸು. ನೋಡೋಕ್ಕಂತೂ ದೊಡ್ಡ ಗಾತ್ರದ ಹಸು. ಇದಂತೂ ಎಮ್ಮೆ ಹೆಂಗಿತ್ತು ಅಂದರೆ ತುಂಬ ದೊಡ್ಡ ಎಮ್ಮೆ. ಕೊಂಬುಗಳು ಕೂಡ ತುಂಬ ದೊಡ್ಡದಾಗೇ ಇತ್ತು. ಹಾಗೆ ಈ ಹಸುನು ಗೂಳಿ ಥರನೇ ಇತ್ತು. ಅದರಿಂದ ಮುಂದೆ ಹೋದರೆ ಮತ್ತು ಇದು ವೈಟ್ ಕಲರ್ ಹಸು. ಕೊಂಬಂತೂ ತುಂಬ ದಪ್ಪು ಕೊಂಬುಗಳು. ಇದು ನೋಡಿ, ಕೆಂಚು ಕಲರ್ ಇದೆ ಹಸು. ಇದು ಅದರಿಂದ ಮುಂದೆ ನೋಡಿ ಎಮ್ಮೆ ಇದೆ. ಅದು ನೋಡಿ ಎಷ್ಟು ದಪ್ಪು ಎಮ್ಮೆ ಅಂದರೆ ತುಂಬ ದೊಡ್ಡ ಎಮ್ಮೆ. ಇದು ಅಲ್ಲಿ ಮುಂದೆ ಇರೋದು ಕೃಷ್ಣದ್ದು ಹಸು ಅಂತೆ. ತುಂಬ ಚಿಕ್ಕ ಹಸುಗಳು. ಹಾಗೆ ಮೇಕೆ ಕೂಡ ಅಷ್ಟೇ ಚಿಕ್ಕತೇನೆ, ತುಂಬ ಚೆನ್ನಾಗಿತ್ತು. ಅದರಿಂದ ಮುಂದೆ ಹೋದರೆ ಫಿಶ್ಗಳು ನೋಡ್ಕೊಂಬರ್ಬಹುದು. ಇದು ಫಿಶ್ಶು. ಮತ್ತು ಕವರಲ್ಲಿ ಕೂಡ ನೇತಾಕಿದ್ರು. ನಾವು ಯಾವುದೇ ತೊಗೊಂಡ್ರು 100 ರೂಪಾಯಿ ಕವರಲ್ಲಿ ನೇತಾಕಿದ್ದಾರೆ. ಅದಕ್ಕೆ ಆಕ್ಸಿಜನ್ ಹಾಕ್ಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ಫಿಶ್ಗಳನ್ನೆಲ್ಲ ನೇತಾಕಿದ್ದಾರೆ. ಆದರೆ ಅಲ್ಲಿ ಕಾಲಿಡೋಕ್ಕೆ ಜಾಗನೇ ಇಲ್ಲ, ಅಷ್ಟೊಂದು ಜನಗಳು. ಮತ್ತು ಮಣ್ಣು ರೋಡ್ ಇರೋದ್ರಿಂದ ತುಂಬ ಧೂಳು ಕೂಡ ಇತ್ತು ನೋಡಿ. ನಾವು ಅಲ್ಲೇ ಕವರಲ್ಲಿ ಗಂಟಾಕಿದ್ದಾರೆ. ಯಾವುದೇ ತಗೊಂಡ್ರು 100 ರೂಪಾಯಿ. ಅದರಿಂದ ಮುಂದೆ ಹೋದರೆ ಮಣ್ಣಿಂದು ದೀಪ, ಹಾಗೆ ಅಲ್ಲಿ ಮಡಿಕೆ, ಹಾಗೆ ಇನ್ನೊಂದು ಅಲ್ಲಿ ಆಮೆದು ಡಿಸೈನ್ ಇದೆಯಲ್ಲ, ಅದನ್ನೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಯಾವುದೇ ತೊಗೊಂಡ್ರು 200 ರೂಪೀಸು. ಅದರಿಂದ ಮುಂದೆ ಹೋದರೆ ಸಿರಿಧಾನ್ಯದು ಕಾಳಲ್ಲೇ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡಿ. ಸಮೃದ್ಧಿ ಕೃಷಿ ಅಂತ ಬೀಜಗಳಲ್ಲಿ, ಬರೀ ಇಲ್ಲಿ ಬೀಜಗಳಲ್ಲೇ ಡೆಕೋರೇಷನ್ ಕೂಡ ಮಾಡಿರೋದು. ಹಾಗೆ ಇಲ್ಲಿ ನೋಡಿ, ಮಣ್ಣೊಳಗಡೆ ಎಣ್ಣೆಕಾಳು ತರಕಾರಿ ಗಿಡ ಹೇಗೆ ಚಿಗುರೊಡ್ದಿದೆ ಅಂತ ತೋರಿಸಿದ್ದಾರೆ. ಇದು ನೋಡಿ, ಸೌತೆಕಾಯಿ ಬೀಜದಲ್ಲಿ ಚಿಗುರು ಮಾಡಿ ಹಾಕಿದ್ದಾರೆ ನೋಡಲಿ ಅಂತ. ಮತ್ತು ಇಲ್ಲಿ ಕಾಳುಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ಮುಂದೆ ಹೋದರೆ ಮತ್ತೆ ಸನ್ಫ್ಲವರ್ ಗಿಡ ನೋಡ್ಬೋದು ನಾವು. ಸೂರ್ಯನ ಕಡೆ ತಿರ್ಕೊಂಡು ಸನ್ಫ್ಲವರ್ ಗಿಡ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡೋಕ್ಕೆ ಖುಷಿಯಾಗಿದ್ದು ಅಂದರೆ ಸನ್ಫ್ಲವರ್ ಅಷ್ಟೇ ಖುಷಿಯಾಗಿದ್ದು. ತುಂಬ ಕಾಲು ನೋವು ಬಂತು. ಅಲ್ಲಿ ಬಸ್ ವ್ಯವಸ್ಥೆ ಏನೂ ಇರಲಿಲ್ಲ, ವಾಶ್ರೂಮ್ ಕೂಡ ಇರಲಿಲ್ಲ. ಇದು ಫ್ಲವರ್ ಮಾತ್ರ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಫುಲ್ಲು ಅಷ್ಟು ಜಾಗದಲ್ಲಿ ಪೂರ್ತಿ ಹೂವು ಎಲ್ಲ ಅರಳಿ ನಿಂತಿತ್ತು. ಅದರಿಂದ ಮುಂದೆ ಹೋದ್ವಿ.
ಚೆಂಡು ಹೂವು ಮತ್ತು ಶಾವಂತಿಗೆ ಗಿಡದ ಕೆಳಗಡೆ ನೀರು ರೈನ್ ಥರ ಬರ್ತಾ ಇತ್ತು. ಹಾಗೆ ಈ ರೈನ್ ಥರ ಬರ್ತಾ ಇದ್ದಿದ್ದರಿಂದ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳು ಅಲ್ಲಿ ಹೂದ ಕೆಳಗಡೆ ನಿಂತ್ಕೊಂಡು ಆಟ ಆಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಹೂವುಗಳು. ಅದರಿಂದ ಮುಂದೆ ಹೋದರೆ ಗೊತ್ತಲ್ಲ ನಿಮಗೆಲ್ಲ, ಮಡಿಕೆಲಿ ಮಣ್ಣು ಮಾಡೋದು. ಮತ್ತು ಅಲ್ಲಿ ನೋಡಿ ಯಾರೋ ಚಿಕ್ಕ ಹುಡುಗಿ ಪಾಟ್ನ ಮಾಡ್ತಾ ಇತ್ತು. ನಾನು ಅದೊಂದು ವಿಡಿಯೋ ತೊಗೊಂಡೆ. ಮತ್ತು ಇದನ್ನೆಲ್ಲ ನಮಗೆ ನೋಡೋಕ್ಕೆ ಸಿಗಲ್ಲ. ಆದರೆ ಇದೆಲ್ಲ ಇಷ್ಟೆಲ್ಲ ಇದ್ರೂ ಅಲ್ಲಿ ನಡ್ಕೊಂಡು ಹೋಗೋದೇ ಒಂದು ತುಂಬ ದೊಡ್ಡ ತೊಂದರೆ ಆಗಿತ್ತು. ನೋಡಿ ಚಿಕ್ಕ ಪಾಟು ಅವ್ರು ಎಷ್ಟು ಚೆನ್ನಾಗಿ ಕೈಯಲ್ಲೇ ತಿರುಗಿಸಿ ಕೈಯಲ್ಲೇ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಬಿಟ್ರು. ನಾವು ಮಾಡೋಕ್ಕೆ ಹೋದರೆ ಅದು ನಮಗೆ ಬರೋದೇ ಇಲ್ಲ. ತುಂಬ ಚಿಕ್ಕ ಬಿಂದಿಗೆ ಥರ ಮಾಡಿದ್ರು. ಅದರಿಂದ ಮುಂದೆ ಹೋದ್ವಿ, ಅಲ್ಲಿ ರಾಗಿ ತೋಟ ಕೂಡ ಇತ್ತು. ಹಾಗೆ ಅದ್ರ ಹಿಂದೆ ಸನ್ಫ್ಲವರ್ ಇದೆ. ಅಲ್ಲೂ ತುಂಬ ರಶ್ಶು, ಜನ ಅಂದರೆ ಜನ. ನೋಡಿ ರಾಗಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಅಲ್ಲಿ ರಾಗಿ ನಾವು ಕಿತ್ಕೊಂಡ್ವಿ, 2 ತಿಂದ್ವಿ ರಾಗಿನ. ಹಾಗೆ ಇನ್ನು ಮುಂದೆ ಹೋದರೆ ಸೋಯಾಬೀನ್ ಕೂಡ ಬೆಳೆದಿದ್ರು. ಸೋಯಾಬೀನು, ತೊಗರಿ, ರಾಗಿ ಹಾಗೆ ಸನ್ಫ್ಲವರ್ ಕೂಡ ಬೆಳೆದಿದ್ರು. ರಾಗಿ ಮಾತ್ರ ತುಂಬ ಚೆನ್ನಾಗೇ ಬೆಳೆದಿದೆ. ಅಲ್ಲಿ ನೀರೆಲ್ಲ ಹಾಕ್ತಾರಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಮಕ್ಳಿಗಂತೂ ನೋಡೋಕ್ಕೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.